ಅಂದು ಆ ವರ್ಷ 1903. ಬಂಗಾಳದ ಲೆಫ್ಟಿನೆಂಟ್ ಗವರ್ನರ್ ಜೆ.ಎ. ಬರ್ಡಿಲ್ ಕೊಣಾರ್ಕ್ ದೇವಾಲಯದ ಆ ಗರ್ಭಗೃಹದ ಒಳಗೆ ಕಾಲಿಟ್ಟರು. ಆದರೆ ಅವರು ಅಲ್ಲಿ ಕಂಡ ಆ ದೃಶ್ಯ ಅವರನ್ನ ಬೆಚ್ಚಿ ಬೀಳಿಸಿತ್ತು. ಕ್ಷಣವೇ ಹೊರಬಂದು ಅವರು ಇಡೀ ಗರ್ಭಗೃಹವನ್ನೇ ಲಕ್ಷಾಂತರ ಟನ್ ಮರಳು ಮತ್ತು ಕಲ್ಲುಗಳನ್ನು ತುಂಬಿಸಿ ಬಾಗಿಲನ್ನೇ ಶಾಶ್ವತವಾಗಿ ಸೀಲ್ ಮಾಡೋಕೆ ಆರ್ಡರ್ ಮಾಡಿದ್ರು. ಇವತ್ತಿಗೆ ಸರಿಯಾಗಿ 120 ವರ್ಷಗಳು ಕಳೆದಿವೆ. ಎಂದಿಗೂ ಆ ಬಾಗಿಲು ತೆರೆಯೋಕೆ ಯಾರಿಗೂ ಧೈರ್ಯ ಬಂದಿಲ್ಲ. ಅಷ್ಟಕ್ಕೂ ಆ ಕತ್ತಲ ಕೋಣೆಯೊಳಗೆ ಅಡಗಿರೋ ಆ ಭಯಾನಕ ರಹಸ್ಯವಾದ್ರೂ ಏನು? ಯಾಕೆ ಆ ಬ್ರಿಟಿಷ್ ಅಧಿಕಾರಿ ಅಷ್ಟು ಹೆದರಿದ್ರು? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಕೊಣಾರ್ಕ್ ಪ್ರತಿಯೊಂದು ರಹಸ್ಯವನ್ನ ಬಿಚ್ಚಿಡೋಣ. Welcome to Jnana Jyoti Coaching Classes, the light of knowledge. ಕೊಣಾರ್ಕ್ನ ಭವ್ಯತೆಯನ್ನ ತಿಳಿಯಲು ನಾವು ದ್ವಾಪರ ಯುಗಕ್ಕೆ ಹೋಗಬೇಕು. ಪುರಾಣಗಳ ಪ್ರಕಾರ ಶ್ರೀಕೃಷ್ಣ ಮತ್ತು ಜಾಂಬವಂತಿಯ ಪುತ್ರ ಸಾಂಬ ಅತ್ಯಂತ ಸುಂದರನಾಗಿದ್ದ. ಆದರೆ ತನ್ನ ರೂಪದ ಅಹಂಕಾರದಿಂದ ಋಷಿಮುನಿಗಳನ್ನ ಅವಮಾನಿಸುತ್ತಿದ್ದ. ಇದರಿಂದ ಕೋಪಗೊಂಡ ನಾರದರು ಒಂದು ಉಪಾಯ ಮಾಡಿ ಸಾಂಬನನ್ನು ತನ್ನ ತಾಯಂದಿರ ಸ್ನಾನ ಮಾಡುತ್ತಿದ್ದ ಕೊಳದ ಬಳಿ ಹೋಗುವಂತೆ ಮಾಡಿದರು. ಇದನ್ನ ಕಂಡು ಕ್ರೋಧಿತನಾದ ಶ್ರೀಕೃಷ್ಣನು ತನ್ನದೇ ಮಗನಿಗೆ ಕುಷ್ಠರೋಗ ಬರುವಂತೆ ಶಾಪವನ್ನ ನೀಡಿದರು. ನಂತರ ಸತ್ಯ ತಿಳಿದಂತಹ ಶ್ರೀಕೃಷ್ಣನು ಆರೋಗ್ಯದ ದೇವನಾದ ಸೂರ್ಯದೇವನನ್ನ ಆರಾಧಿಸಲು ತಿಳಿಸಿದರು. ಸಾಂಬನು ಚಂದ್ರಭಾಗ ನದಿಯ ತೀರದಲ್ಲಿ 12 ವರ್ಷಗಳ ಸತತ ಕಾಲ ಕಠಿಣ ತಪಸ್ಸನ್ನು ಮಾಡಿದನು. ಸೂರ್ಯದೇವನು ಪ್ರಸನ್ನನಾಗಿ ಆತನನ್ನು ರೋಗಮುಕ್ತಗೊಳಿಸಿದನು. ಕೃತಜ್ಞತೆಯ ಸಲ್ಲಿಸಲು ಸಾಂಬನು ಅದೇ ಜಾಗದಲ್ಲಿ ಸೂರ್ಯನ ಭವ್ಯ ದೇವಾಲಯವನ್ನು ನಿರ್ಮಿಸಿದನು. ಇದು ಪೌರಾಣಿಕ ಹಿನ್ನೆಲೆಯ ಶಾಪವನ್ನ ಪಡೆದಂತಹ ಸಾಂಬನ ಕಥೆ. ಹಾಗಾದ್ರೆ ಇತಿಹಾಸಕಾರರ ಪ್ರಕಾರ ಇಂದಿನ ಈ ಭವ್ಯ ದೇವಾಲಯವನ್ನು 13ನೇ ಶತಮಾನದಲ್ಲಿ, ಅಂದರೆ ಕ್ರಿಸ್ತಶಕ 1238ರಿಂದ 1264 ಮಧ್ಯದಲ್ಲಿ ಪೂರ್ವ ಗಂಗಾ ವಂಶದ ರಾಜ ಲಾಂಗೂಲಾ ನರಸಿಂಹದೇವ ಒಂದು ನಿರ್ಮಿಸಿದನು ಎನ್ನಲಾಗಿದೆ. ತನ್ನ ತಾಯಿ ಕಸ್ತೂರಿ ದೇವಿಯ ಆಸೆಯಂತೆ ಜಗನ್ನಾಥ ದೇವಾಲಯಕ್ಕೆ ಸರಿಸಾಟಿಯಾದ ಅದ್ಭುತವನ್ನು ಸೃಷ್ಟಿಸಲು ರಾಜನು ತನ್ನ ರಾಜ್ಯದ 12 ವರ್ಷಗಳ ಸಂಪೂರ್ಣ ಆದಾಯವನ್ನು ಈ ದೇವಾಲಯಕ್ಕೆ ವ್ಯಯಿಸಿದನು. ಇದು ಕೇವಲ ಭಕ್ತಿಯಲ್ಲ, ಗಂಗಾ ವಂಶದ ಶಕ್ತಿಯ ಪ್ರದರ್ಶನವಾಗಿದೆ. ಕೊಣಾರ್ಕ್ ದೇವಾಲಯವು ವಿಜ್ಞಾನದ ಪರಾಕಾಷ್ಠೆ. ಅಂದು ಸಿಮೆಂಟ್ ಇಲ್ಲದಿದ್ದರೂ ಬೃಹತ್ ಕಲ್ಲುಗಳ ನಡುವೆ ಕಬ್ಬಿಣದ ಪಟ್ಟಿಗಳನ್ನು ಬಳಸಿ ಅವುಗಳನ್ನು ಒಂದಕ್ಕೊಂದು ಬೆಸೆದಿದ್ದರು. ಇದನ್ನು ಐರನ್ ಇಂಟರ್ಲಾಕಿಂಗ್ ಸಿಸ್ಟಮ್ ಎನ್ನಲಾಗುತ್ತದೆ. ಎಲ್ಲಕ್ಕಿಂತ ದೊಡ್ಡ ರಹಸ್ಯ ಅಂದ್ರೆ ಏನ್ ಗೊತ್ತಾ? ತೇಲುವ ವಿಗ್ರಹ. ದೇವಾಲಯದ ಶಿಖರದ ಮೇಲೆ 52 ಟನ್ ತೂಕದ ಬೃಹತ್ ಕಾಂತಿಯ ಕಲ್ಲನ್ನು ಇಡಲಾಗಿತ್ತು, ಅಂದ್ರೆ ಮ್ಯಾಗ್ನೆಟಿಸಮ್ ಅನ್ನ ಅಂಟಿಸಲಾಗಿತ್ತು. ಗೋಡೆಗಳಲ್ಲಿ ಕಬ್ಬಿಣದ ಪಟ್ಟಿಗಳಿದ್ದು ಈ ಕಾಂತಿಯ ಶಕ್ತಿಯಿಂದ ಸೂರ್ಯನ ಅಷ್ಟಧಾತು ವಿಗ್ರಹ ಯಾವುದೇ ಆಧಾರವಿಲ್ಲದೆ ಗಾಳಿಯಲ್ಲಿ ತೇಲುತ್ತಿತ್ತು. ಇದು ನ್ಯೂಟನ್ಗಿಂತ 100 ವರ್ಷಗಳ ಮೊದಲೇ ನಮ್ಮ ಭಾರತೀಯರಿಗಿದ್ದ ವಿಜ್ಞಾನದ ಜ್ಞಾನ. ಸಮುದ್ರದಲ್ಲಿ ಸಂಚರಿಸುವ ಪೋರ್ಚುಗೀಸ್ ನಾವಿಕರು ಈ ದೇವಾಲಯವನ್ನ ಕಂಡು ನಡುಗುತ್ತಿದ್ದರು. ಹಡಗುಗಳು ಈ ದೇವಾಲಯದ ಹತ್ತಿರ ಬಂದಾಗ ಅವುಗಳ ದಿಕ್ಸೂಚಿ ಅಂದ್ರೆ ಕಂಪಾಸ್ ಕೆಲಸ ಮಾಡುತ್ತಿರಲಿಲ್ಲ. ಆ ಬೃಹತ್ ಮ್ಯಾಗ್ನೆಟ್ ಹಡಗಿನ ಕಬ್ಬಿಣದ ಭಾಗಗಳನ್ನು ಅನ್ನತ್ತ ಎಳೆಯುತ್ತಿತ್ತು. ಇದರಿಂದ ಹಡಗುಗಳು ದಾರಿ ತಪ್ಪಿ ಬಂಡೆಗಳಿಗೆ ಬಡಿದು ಮುಳುಗುತ್ತಿದ್ದವು. ಇದೇ ಕಾರಣಕ್ಕೆ ಅವರು ಅದನ್ನ ಬ್ಲಾಕ್ ಪಗೋಡಾ ಎಂದು ಕರೆದರು. ಕೊನೆಗೆ ನಾವಿಕರು ತಮ್ಮ ರಕ್ಷಣೆಗಾಗಿ ಆ ಮ್ಯಾಗ್ನೆಟ್ ಅನ್ನು ಕಿತ್ತು ಹಾಕಿದರು. ಇದರಿಂದ ದೇವಾಲಯದ ಸಮತೋಲನ ತಪ್ಪಿ ಹಾನಿಗೊಳಗಾಯಿತು. ದೇವಾಲಯದ ನಿರ್ಮಾಣದ ಕೊನೆಯ ಹಂತದಲ್ಲಿ ಶಿಖರದ ಮೇಲೆ ಕಳಸವನ್ನು ಸ್ಥಾಪಿಸುವುದು ಅಸಾಧ್ಯವಾಗಿತ್ತು. ರಾಜನು 1200 ಶಿಲ್ಪಿಗಳಿಗೆ ನಾಳೆಯ ಸೂರ್ಯೋದಯದ ಒಳಗೆ ಕೆಲಸ ಮುಗಿಯದಿದ್ದರೆ ಎಲ್ಲರ ತಲೆದಂಡ ಎಂದು ಎಚ್ಚರಿಕೆ ನೀಡಿದ್ದನು. ಆಗ ಮುಖ್ಯ ವಾಸ್ತುಶಿಲ್ಪಿ ಬಿಶು ಮಹಾರಾಣನ 12 ವರ್ಷದ ಪುತ್ರ ಧರ್ಮಪದ ಅಲ್ಲಿಗೆ ಬಂದು ಆ ಸಂಕೀರ್ಣವಾದ ಗಣಿತವನ್ನ ಬಳಸಿ ಕಳಸ ಸ್ಥಾಪಿಸಿದನು. ಆದರೆ ಕಾರ್ಮಿಕರ ಮಾನ ಉಳಿಸಲು ಮತ್ತು ರಾಜನ ದಂಡನೆಯಿಂದ ತಪ್ಪಿಸಲು ಆ ಪುಟ್ಟ ಬಾಲಕ ದೇವಾಲಯದ ಮೇಲಿಂದ ನದಿಗೆ ಹಾರಿ ಆತ್ಮಾರ್ಪಣೆ ಮಾಡಿಕೊಂಡನು. ಇದು ಇಂದಿಗೂ ಒಂದು ಕರಾಳ ಇತಿಹಾಸ. ಈ ರಥಕ್ಕೆ 4 ಬೃಹತ್ ಚಕ್ರಗಳಿವೆ. ಇವು ಕೇವಲ ಅಲಂಕಾರವಲ್ಲ, ಇವು 100% ಶಿಖರವಾದ ಸಮಯ ತೋರಿಸುವಂತಹ ಸೂರ್ಯ ಗಡಿಯಾರಗಳು.
ಚಕ್ರದ ಕಡ್ಡಿಗಳ ಮೇಲೆ ಬೀಳುವ ನೆರಳನ್ನ ನೋಡಿ ಇಂದಿಗೂ ನಾವು ನಿಮಿಷಗಳ ಸಮೇತ ನಿಖರ ಸಮಯ ತಿಳಿಯಬಹುದು. ರಥ ಎಳೆಯುವ 7 ಕುದುರೆಗಳು ವಾರದ 7 ದಿನಗಳನ್ನು ಮತ್ತು ಸೂರ್ಯನ ಬೆಳಕಿನ 7 ಬಣ್ಣಗಳನ್ನ ಅಂದ್ರೆ ನಾವು ವಿಬ್ಗಿಯಾರ್ ಅಂತ ಏನ್ ಕರಿತೀವಲ್ಲ ಅದನ್ನ ಸೂಚಿಸುತ್ತದೆ. ನ್ಯೂಟನ್ಗಿಂತ ಮುಂಚೆಯೇ ನಮಗೆ ಬಣ್ಣಗಳ ಜ್ಞಾನವಿತ್ತು ಎಂದು ಗೊತ್ತಾಗುತ್ತದೆ. ಇತ್ತೀಚೆಗೆ ಅಂದ್ರೆ ಮಾರ್ಚ್ 2026ರಲ್ಲಿ ASI ಅಂದ್ರೆ ಭಾರತೀಯ ಪುರಾತತ್ವ ಇಲಾಖೆ ಮತ್ತು IIT ಮೆಡ್ರಾಸ್ ತಂಡವು ದೇವಾಲಯದ ಒಳಗಿರುವ ಮರಳನ್ನು ಹೊರತೆಗೆಯಲು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸುತ್ತಿವೆ. 123 ವರ್ಷಗಳ ಹಿಂದೆ ಬ್ರಿಟಿಷರು ಮುಚ್ಚಿಟ್ಟಿದ್ದ ಆ ರಹಸ್ಯ ಬಾಗಿಲುಗಳು ಸದ್ಯದಲ್ಲೇ ತೆರೆಯಲಿವೆ. ಒಳಗೆ ಅಡಗಿರುವ ರಹಸ್ಯಗಳು ಜಗತ್ತಿನ ಮುಂದೆ ಬರಲಿವೆ. ಸ್ನೇಹಿತರೆ, ಕೊಣಾರ್ಕ್ ಎಂಬುದು ಕೇವಲ ಕಲ್ಲಿನ ಸ್ಮಾರಕವಲ್ಲ, ಅದು ನಮ್ಮ ಭಾರತೀಯರ ಅದ್ಭುತ ಮೆದುಳು ಮತ್ತು ಜ್ಞಾನದ ಸಂಕೇತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಪದೇ ಲೈಕ್ ಮಾಡಿ. ಕೊಣಾರ್ಕ್ನ ಈ ರಹಸ್ಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ಈ ಹೆಮ್ಮೆಯ ಇತಿಹಾಸವನ್ನು ಎಲ್ಲರಿಗೂ ತಿಳಿಸಲು ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿಯ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ಜ್ಞಾನಜ್ಯೋತಿ ಕೋಚಿಂಗ್ ಕ್ಲಾಸಸ್ ಹಟ್ಟಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜ್ಞಾನವೇ ಶಕ್ತಿ, ಜ್ಞಾನವನ್ನು ಹಂಚೋಣ. ಧನ್ಯವಾದಗಳು.